ಉತ್ತರ ಕರ್ನಾಟಕದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಉಣಕಲ್ನ ಚಂದ್ರಮೌಳೀಶ್ವರ ಚತುರ್ಲಿಂಗೇಶ್ವರ ದೇವಾಲಯವು ಅತ್ಯಂತ ಅಪರೂಪದ ಮತ್ತು ಮಹತ್ವದ ಸ್ಥಾನವನ್ನು ಹೊಂದಿದೆ. ಈ ದೇವಾಲಯವು ಹುಬ್ಬಳ್ಳಿ ನಗರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದ್ದು, ಹುಬ್ಬಳ್ಳಿ ಧಾರವಾಡ ನಡುವಿನ ಹಳೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 4ರ ಸಮೀಪದಲ್ಲಿದೆ. ಉಣಕಲ್ ಕೆರೆಯ ಪಕ್ಕದಿಂದ ಒಳಗೆ ಹೋಗುವ ದಾರಿಯಲ್ಲಿ ಸುಮಾರು 1 ಕಿಲೋಮೀಟರ್ ಸಾಗಿದರೆ ಈ ಪುರಾತನ ದೇವಾಲಯವನ್ನು ತಲುಪಬಹುದು. ಸ್ವಲ್ಪ ಒಳನಾಡಿನಲ್ಲಿರುವುದರಿಂದ ದೇವಾಲಯವನ್ನು ಹುಡುಕಲು ಪ್ರಯತ್ನ ಬೇಕಾದರೂ ಅಲ್ಲಿಗೆ ತಲುಪಿದಾಗ ಕಾಣುವ ಶಿಲ್ಪ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ವಾತಾವರಣ ಎಲ್ಲ ಶ್ರಮವನ್ನೂ ಮರೆಸುತ್ತದೆ. ಚಂದ್ರಮೌಳೀಶ್ವರ ದೇವಾಲಯವು ಸುಮಾರು 900 ವರ್ಷಗಳಷ್ಟು ಪುರಾತನವಾಗಿದ್ದು, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನ ಪ್ರಸಿದ್ಧ ದೇವಾಲಯಗಳ ವಾಸ್ತುಶೈಲಿಯನ್ನು ನೆನಪಿಸುವ ರೀತಿಯಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದೆ. ಚಾಲುಕ್ಯ ಶಿಲ್ಪಕಲೆಯ ಅತ್ಯುತ್ತಮ ಮಾದರಿಯಾಗಿ ಇದು ಗುರುತಿಸಿಕೊಂಡಿದ್ದು, ಭಾರತೀಯ ಪುರಾತತ್ವ ಇಲಾಖೆ ಇದನ್ನು ರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿದ ಸಂರಕ್ಷಿತ ಸ್ಮಾರಕವಾಗಿ ಘೋಷಿಸಿದೆ. ಇದರಿಂದ ಈ ದೇವಾಲಯದ ಐತಿಹಾಸಿಕ, ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನು ಅರಿತುಕೊಳ್ಳಬಹುದು. ಈ ದೇವಾಲಯದ ವಿನ್ಯಾಸವು ಉತ್ತರ ಕರ್ನಾಟಕದ ಇತರೆ ಶಿವ ದೇವಾಲಯಗಳಿಗಿಂತ ಸಂಪೂರ್ಣ ಭಿನ್ನವಾಗಿದೆ. ದೇವಾಲಯಕ್ಕೆ 4 ದಿಕ್ಕುಗಳಲ್ಲಿ 4 ಮುಖ್ಯ ದ್ವಾರಗಳಿದ್ದು, ಒಟ್ಟು 12 ಬಾಗಿಲುಗಳಿರುವುದು ಇದರ ಅಪರೂಪದ ವೈಶಿಷ್ಟ್ಯವಾಗಿದೆ. ಪ್ರತಿಯೊಂದು ಬಾಗಿಲಿನ ಮೇಲೂ ಸೂಕ್ಷ್ಮವಾದ ಹಾಗೂ ಅಲಂಕಾರಿಕ ಕೆತ್ತನೆಗಳು ಕಂಡುಬರುತ್ತವೆ. ದೇವಾಲಯದ ಮುಖಮಂಟಪದ ಪ್ರವೇಶದ್ವಾರದಲ್ಲಿ ಸಂಗೀತಗಾರರ ಶಿಲ್ಪಗಳು, ಬಳ್ಳಿಯಾಕಾರದ ಅಲಂಕಾರಿಕ ಕೆತ್ತನೆಗಳು ಹಾಗೂ ಜಾಲಂಧರಗಳಂತಹ ಶಿಲ್ಪ ಸಂರಚನೆಗಳು ಚಾಲುಕ್ಯರ ಕಲಾ ಸೌಂದರ್ಯವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ. ಇವು ದೇವಾಲಯದ ಒಳಹೊಕ್ಕಾಗಲೇ ನೋಡುಗರ ಗಮನವನ್ನು ಸೆಳೆಯುತ್ತವೆ. ದೇವಾಲಯದ ಹೊರಭಾಗದಲ್ಲಿ ಕಂಡುಬರುವ ಕುಸುರಿ ಕೆತ್ತನೆಗಳು ಇಡೀ ದೇವಾಲಯದ ರೂಪವನ್ನೇ ವಿಭಿನ್ನವಾಗಿಸಿವೆ. ಗೋಡೆಗಳ ಮೇಲೆ ಕಾಣುವ ಜ್ಯಾಮಿತೀಯ ವಿನ್ಯಾಸಗಳು, ದೇವತೆಗಳ ರೂಪಗಳು ಮತ್ತು ಪೌರಾಣಿಕ ಕಥೆಗಳ ಶಿಲ್ಪಗಳು ಶಿಲ್ಪಿಗಳ ಅಪಾರ ನೈಪುಣ್ಯಕ್ಕೆ ಸಾಕ್ಷಿಯಾಗಿವೆ. ದೇವಾಲಯವು ವಿಶೇಷವಾಗಿ ಕೆಂಪು ಮತ್ತು ಕಪ್ಪು ಕಲ್ಲುಗಳಿಂದ ನಿರ್ಮಾಣಗೊಂಡಿದ್ದು, ಈ ಬಣ್ಣಗಳ ಸಂಯೋಜನೆ ದೇವಾಲಯಕ್ಕೆ ಗಂಭೀರತೆ ಮತ್ತು ವೈಭವವನ್ನು ನೀಡಿದೆ. ಚಂದ್ರಮೌಳೀಶ್ವರ ದೇವಾಲಯದ ಮತ್ತೊಂದು ಅಪರೂಪದ ವೈಶಿಷ್ಟ್ಯವೆಂದರೆ ಇಲ್ಲಿ 2 ನಂದಿ ವಿಗ್ರಹಗಳು ಇರುವುದಾಗಿದೆ. ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಗರ್ಭಗುಡಿಯ ಮುಂದೆ ಅಥವಾ ಪ್ರವೇಶದ್ವಾರದ ಎದುರು ಒಂದೇ ನಂದಿ ವಿಗ್ರಹ ಇರುವುದು ರೂಢಿ. ಆದರೆ ಈ ದೇವಾಲಯದಲ್ಲಿ ಪ್ರವೇಶದ್ವಾರದಲ್ಲಿಯೂ ಹಾಗೂ ಮುಖಮಂಟಪದ 2 ಬದಿಗಳಲ್ಲಿಯೂ ನಂದಿಯ ವಿಗ್ರಹಗಳು ಇವೆ. ಇದು ಈ ದೇವಾಲಯದ ವಿಶಿಷ್ಟ ವಿನ್ಯಾಸವನ್ನು ಮತ್ತಷ್ಟು ಉಲ್ಲೇಖಿಸುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ ಚಂದ್ರಮೌಳೀಶ್ವರನ ಶಿವಲಿಂಗ ಪ್ರತಿಷ್ಠಾಪಿತವಾಗಿದೆ. ಈ ಶಿವಲಿಂಗವು 4 ಮುಖಗಳನ್ನು ಹೊಂದಿರುವ ಚತುರ್ಮುಖ ಲಿಂಗವಾಗಿರುವುದು ಇದರ ಅತ್ಯಂತ ಪ್ರಮುಖ ವಿಶೇಷತೆ. ಈ 4 ಮುಖಗಳು ಶಿವನ ವಿಭಿನ್ನ ರೂಪಗಳನ್ನು ಸೂಚಿಸುತ್ತವೆ ಎಂದು ಧಾರ್ಮಿಕವಾಗಿ ವಿವರಣೆ ನೀಡಲಾಗುತ್ತದೆ. ಈ ಕಾರಣದಿಂದಲೇ ಈ ದೇವಾಲಯವನ್ನು ಚತುರ್ಲಿಂಗೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ. ಚತುರ್ಮುಖ ಶಿವಲಿಂಗ ಹೊಂದಿರುವ ದೇವಾಲಯಗಳು ಅಪರೂಪವಾಗಿದ್ದು, ಈ ದೃಷ್ಟಿಯಿಂದಲೂ ಚಂದ್ರಮೌಳೀಶ್ವರ ದೇವಾಲಯಕ್ಕೆ ವಿಶಿಷ್ಟ ಮಹತ್ವವಿದೆ. ವಾಸ್ತುಶಿಲ್ಪದ ದೃಷ್ಟಿಯಿಂದ ನೋಡಿದರೆ ದೇವಾಲಯದ ಎತ್ತರ ಸುಮಾರು 20 ಅಡಿ, ಉದ್ದ 55 ಅಡಿ ಹಾಗೂ ಅಗಲ 40 ಅಡಿ ಇದೆ. ಸಮತೋಲನದ ವಿನ್ಯಾಸ, ದೃಢವಾದ ಕಲ್ಲಿನ ನಿರ್ಮಾಣ ಮತ್ತು ಸೂಕ್ಷ್ಮ ಶಿಲ್ಪಗಳು ಈ ದೇವಾಲಯವನ್ನು ಚಾಲುಕ್ಯ ಶೈಲಿಯ ಶ್ರೇಷ್ಠ ಮಾದರಿಯನ್ನಾಗಿ ಮಾಡಿವೆ. ಶತಮಾನಗಳ ಕಾಲ ನಿಲ್ಲುವಂತೆ ನಿರ್ಮಿಸಲಾದ ಈ ದೇವಾಲಯವು ಇಂದಿಗೂ ತನ್ನ ಪ್ರಾಚೀನ ಘನತೆಯನ್ನು ಉಳಿಸಿಕೊಂಡಿದೆ. ಧಾರ್ಮಿಕ ಆಚರಣೆಗಳ ದೃಷ್ಟಿಯಿಂದಲೂ ಈ ದೇವಾಲಯ ಮಹತ್ವ ಪಡೆದಿದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ವೈಭವದ ಪೂಜೆ ನಡೆಯುತ್ತಿದ್ದು, ಆ ಸಮಯದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ.
ವಿಶೇಷವಾಗಿ ಮಹಾಶಿವರಾತ್ರಿಯಂದು ಮುಂಜಾನೆ ಸೂರ್ಯನ ಕಿರಣಗಳು ಗರ್ಭಗುಡಿಯೊಳಗೆ ಪ್ರವೇಶಿಸಿ ಚಂದ್ರಮೌಳೀಶ್ವರ ಲಿಂಗವನ್ನು ಸ್ಪರ್ಶಿಸುವ ದೃಶ್ಯವನ್ನು ನೋಡುವುದು ಭಕ್ತರಿಗೆ ಅಪಾರ ಆನಂದ ಮತ್ತು ಭಕ್ತಿ ಭಾವವನ್ನು ಉಂಟುಮಾಡುತ್ತದೆ. ಆ ಸಂದರ್ಭದಲ್ಲಿ ದೇವರ ದರ್ಶನ ಪಡೆದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಭಕ್ತರ ಗಾಢ ನಂಬಿಕೆಯಾಗಿದೆ. ಈ ಕಾರಣದಿಂದ ಶಿವರಾತ್ರಿಯ ದಿನ ದೇವಾಲಯದಲ್ಲಿ ಅಸಂಖ್ಯಾತ ಭಕ್ತರ ದಂಡೇ ನೆರೆದಿರುತ್ತದೆ. ಒಟ್ಟಾರೆ ಉಣಕಲ್ನ ಚಂದ್ರಮೌಳೀಶ್ವರ ದೇವಾಲಯವು ಕೇವಲ ಒಂದು ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಅದು ಚಾಲುಕ್ಯರ ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಅಪರೂಪದ 4 ದ್ವಾರಗಳು, 12 ಬಾಗಿಲುಗಳು, 2 ನಂದಿ ವಿಗ್ರಹಗಳು ಮತ್ತು ಚತುರ್ಮುಖ ಶಿವಲಿಂಗ ಎಂಬ ವಿಶಿಷ್ಟ ಲಕ್ಷಣಗಳಿಂದ ಈ ದೇವಾಲಯವು ಉತ್ತರ ಕರ್ನಾಟಕದ ಅಮೂಲ್ಯ ಸಾಂಸ್ಕೃತಿಕ ಹೆರಿಟೇಜ್ ಆಗಿ ಇಂದಿಗೂ ಕಂಗೊಳಿಸುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.